ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸಹಜವಾಗಿ ನಾವು ಬೇಕರಿಗಳ ಹತ್ರ ಟೀ ಕುಡಿಯುವಾಗ ಅಥವಾ ಕೆಲವೊಬ್ಬರು ಸಿಗರೇಟ್ ಕುಡಿಯುವಾಗ ಹಸುಗಳು ಬರ್ತಿರುತ್ತೆ. ದಯವಿಟ್ಟು ಅದಕ್ಕೆ ಬಾಳೆಹಣ್ಣನ್ನು ತಿನ್ನಿಸಿ. ನಾವು ದೇವಸ್ಥಾನಕ್ಕೆ ಹೋಗಿ 100 ರೂಪಾಯಿ 1000 ರೂಪಾಯಿ ಹಾಕೋದಕ್ಕಿಂತ ಗೋಮಾತೆಗೆ ಮೇವು ಹಾಕೋದು ಅಥವಾ ನೀರು ಕುಡಿಸೋದು ಅಥವಾ ಬಾಳೆಹಣ್ಣು ತಿನ್ನಿಸೋದು ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಮತ್ತು ಕೆಲವು ಹಿಂದೂಗಳು ಏನು ಮಾಡ್ತಾರೆ ಅಂದರೆ ಹಸುಗಳ ಮಾಂಸವನ್ನು ಕೂಡ ತಿಂತಾರೆ. ದಯವಿಟ್ಟು ಯಾರು ಕೂಡ ತಿನ್ನೋಕೆ ಹೋಗಬೇಡಿ. ಕೇವಲ ಹಿಂದೂಗಳೇ ಅಂತಲ್ಲ, ಯಾಕೆ ಅಂತ ಹೇಳ್ತೀನಿ ನೋಡಿ. ನಾವು 1 ವರ್ಷ ತಾಯಿ ಎದೆ ಹಾಲನ್ನು ಕುಡಿದ್ರೆ ಇನ್ನು 100 ವರ್ಷ ಹಸುವಿನ ಹಾಲನ್ನು ಕುಡಿತೀವಿ. ಅಂದರೆ ಹಸುವಿಗೆ ತಾಯಿಯ ಸಮಾನವನ್ನು ಕೊಡ್ತೀವಿ. ಇನ್ನು ಕೆಲವರು ತಾಯಿಗಿಂತ ಎಲ್ಲ ದೇವರುಗಳಿಗಿಂತ ಶ್ರೇಷ್ಠ ದೇವರು ಗೋಮಾತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಹಸುಗಳಿಗೆ ಏನಾದರೂ ಮನೆ ಹತ್ರ ಬಂದವಾಗ ನೀರು ಕೊಡೋದು ಅಥವಾ ಏನಾದರೂ ಮನೆಯಲ್ಲಿ ಅನ್ನ ಇಟ್ಟು ಅಥವಾ ಏನಾದರೂ ಉಳಿದಿದ್ರೆ ಅದಕ್ಕೆ ನೀರು ಸ್ವಲ್ಪ ಹಾಕ್ಬಿಟ್ಟು ಹಸುಗಳಿಗೆ ಕೊಡಿ. ನಿಜವಾಗಿಯೂ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.